ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನ್ನು ವ್ಲಾಗ್ಸ್. ವಿಡಿಯೋ ನೋಡ್ತಾ ಇರ್ಬೋದು. ಇವತ್ತಿನ ಸ್ಪೆಷಲ್ಲು ವಿಡಿಯೋದಲ್ಲಿ ನಾನೊಬ್ಬಳೇ ಅಲ್ಲ, ನಾವಿಬ್ಬರು ಸೇರಿಕೊಂಡು ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ. ಯಾರಿಬ್ಬರು ಅಂತ ನಾನು ಮುಂದೆ ತೋರಿಸ್ತೀನಿ. ನಾವಿಲ್ಲಿ ಒಬ್ಬಟ್ಟು ಮಾಡೋಣ ಫ್ರೀಯಾಗಿದ್ವಲ್ಲ ಮನೆಯಲ್ಲಿ, ದೇವ್ರ ಪೂಜೆಗೆ ಕಿಚಿತ್ ಕಾಯಿನೂ ಕೂಡ ಮನೇಲಿತ್ತು ಅಂದ್ಬಿಟ್ಟು, ಹಾಗಾಗಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಇಲ್ಲಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀವಿ. ಒಂದು ಬೌಲ್ನಷ್ಟು ಕಾಯಿ ತುರಿ ಮತ್ತು ಅಚ್ಚ ಬೆಲ್ಲದಲ್ಲಿ ಮಾಡೋದು ಬೇಡ, ವೈಟ್ ಬೆಲ್ಲದಲ್ಲಿ ಪುಡಿ ಬೆಲ್ಲದಲ್ಲಿ ಮಾಡೋಣ ಅಂದ್ಬಿಟ್ಟು, ಹಾಗಾಗಿ ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪುಡಿನ ತೊಗೊಂಡಿದ್ದೀವಿ. ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಸ್ವಲ್ಪ ಎಣ್ಣೆ ಮತ್ತು ಮೈದಾ ಹಿಟ್ಟು. ಇಲ್ಲಿ ಅಷ್ಟು ಕಾಯಿಗೆ ಬೇಕಾಗುವಷ್ಟು ಹುರ್ಗಡ್ಲೆ ಮತ್ತು 2 ಏಲಕ್ಕಿನ ನಾವಿಲ್ಲಿ ತೊಗೊಂಡಿದ್ದೀವಿ. ನಾವಿಲ್ಲಿ 2 ಫುಲ್ ಕಾಯಿ ತುರಿನ ತೊಗೊಂಡಿದ್ದೀವಿ. ನೆಕ್ಸ್ಟು ಅದಕ್ಕೆ ಒಂದು 3-4 ಸ್ಪೂನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀವಿ. ಒಂದು 2 ಏಲಕ್ಕಿ ಸಾಕಾಗುತ್ತೆ ಅಂದ್ಬಿಟ್ಟು, ನಾವಿಬ್ಬರು ಅಂತ ಅಂದರೆ ನಾನು ಮತ್ತು ನಮ್ಮತ್ತೆ, ಇವರು ನಮ್ಮತ್ತೆ ಪದ್ಮ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ನಾವಿಲ್ಲಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ. ಅಂದರೆ ಅವರೇ ಮಾಡ್ತಾ ಇರೋದು, ನಾನು ಹೆಲ್ಪ್ನ ಮಾಡ್ತಾಯಿದ್ದೀನಿ. ಏನಾದರೂ ಅಡುಗೆ ಮಾಡಬೇಕಾದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವರನ್ನೇ ಕೇಳ್ತಿದ್ದೆ. ಹಾಗಾಗಿ ಒಬ್ಬಟ್ಟು ಮಾಡೋಕ್ಕೆ ಅವ್ರನ್ನ ಕೇಳ್ತಾ ಇದ್ದೆ. ನಾನು ಮಾಡೋದಕ್ಕಿಂತ ನೀವೇನೇ ಮಾಡಿ, ನಾನು ವೀಡಿಯೋ ಮಾಡ್ಕೋತೀನಿ. ಯಾವ್ಯಾವ ಅಳತೆಯಲ್ಲಿ ಹಾಕಬೇಕು ಅಂತ ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಕೋತೀನಿ, ನೀವು ಮಾಡಿ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತಾ ಇದ್ದೆ. ಮೊದಲಿಗೆ ಇಲ್ಲಿ ಮೈದಾ ಹಿಟ್ಟನ್ನ ನಾದ್ಕೋತಾ ಇದ್ದೀವಿ, ಯಾಕಂದರೆ ಅದು ನೀಟಾಗಿ ಎಣ್ಣೆಯಲ್ಲಿ ಉನಿಬೇಕು. ಹಾಗಾಗಿ ಮೈದಾ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ನೆಕ್ಸ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ. ಅಂದರೆ ಅದು ನೀಟಾಗಿ ಎಳೆದ್ರೆ ದಾರದ ಥರ ಮೇಲ್ಗಡೆ ಬರಬೇಕು, ನಾರು ಟೈಪಲ್ಲಿ. ಹಾಗಾಗಿ ಕಲಿಸ್ಕೊತಾ ಇದ್ದಾರೆ. ಅದನ್ನು ಅವರು ಮೇಲ್ಗಡೆ ನಿಂತು ಕಲಿಸ್ಕೊಳ್ಳೋದ್ಕಿಂತ ಕೆಳಗಡೆ ಕೂತು ಆರಾಮಾಗಿ ಕಲಿಸ್ಕೋಬೋದು ಅಂದ್ಬಿಟ್ಟು ಕೆಳಗಡೆ ಕೂತು ಕಲಿಸ್ಕೊಂಡ ನಂತರ ಎಣ್ಣೆ ಪ್ಯಾಕೆಟ್ ಇತ್ತಲ್ಲ, ಅದರಿಂದನೇ ಅದನ್ನು ಕವರ್ ಮಾಡಿ ಅಂದರೆ ಮುಚ್ಚಿ ಇಟ್ಟಿದ್ದೀವಿ ಒಂದು ಅರ್ಧ ಗಂಟೆ ನೆನೀಲಿ ಅಂತ. ಅಷ್ಟರಲ್ಲಿ ನಾವೇನು ತುರ್ಕೊಂಡಿದ್ವಲ್ಲ ಕಾಯಿ ತುರಿ, ಅದನ್ನು ಪುಡಿ ಮಾಡ್ಕೊತಾ ಇದ್ದೀವಿ. ಕಾಯಿ ತುರಿ ತರ್ತರಿಯಾಗಿದ್ದರೆ ಅಷ್ಟು ನೀಟಾಗಿ ನಾವು ಅದನ್ನು ಬೇಯಿಸ್ಕೋಬೇಕಾದ್ರೆ ಒಂದಲ್ಲ ಎಲ್ಲ ನೀಟಾಗಿ ಉಂಡೆ ಬರಲ್ಲ ಅಂದ್ಬಿಟ್ಟು ಅದನ್ನು ಕಾಯಿ ತುರಿನ ಪುಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಪುಡಿ ಮಾಡ್ಕೊಂಡ ನಂತರ ನಾವು ಕರೆಕ್ಟ್ ಅಳತೆನಲ್ಲೇ ಹುರ್ಗಡ್ಲೆನ ತೊಗೊಂಡಿದ್ರಿಂದ ಹುರ್ಗಡ್ಲೆ ಜೊತೆಗೇ ಏಲಕ್ಕಿನೂ ಕೂಡ ಪುಡಿ ಮಾಡ್ಕೊಂಡಿದ್ವಿ. ನೀವು ಬೇಕಾದರೆ ಹುರ್ಗಡ್ಲೆ ಬೇರೆ ಏಲಕ್ಕಿ ಪುಡಿ ಬೇರೆ ಮಾಡ್ಕೋಬೋದು. ನಾವಿಲ್ಲಿ 2 ಕಾಯಿಗೆ 1 ಹಿಡಿಯಷ್ಟು ಹುರ್ಗಡ್ಲೆನ ತೊಗೊಂಡಿದ್ವಿ. ಹುರ್ಗಡ್ಲೆ ಮತ್ತು ಏಲಕ್ಕಿನ 2 ಸೇರಿಸಿ ಪುಡಿ ಮಾಡಿ ಇಟ್ಕೊಂಡ್ವಿ. ನೆಕ್ಸ್ಟ್ ನಾವಿಲ್ಲಿ ಈ ಬೌಲಲ್ಲಿ ಅಲ್ವಾ ಕಾಯಿನ ತೊಗೊಂಡಿದ್ದು, ಹಾಗಾಗಿ ಇದರಲ್ಲಿ ಅರ್ಧ ಬೌಲ್ನಷ್ಟು ಬೆಲ್ಲದ ಪುಡಿನ ತೊಗೊಂಡ್ವಿ. ಅಚ್ಚ ಬೆಲ್ಲ ಹಾಕ್ತೀನಿ ಅಂದರೆ 2.5 ಬೆಲ್ಲ ಆದರೆ ಸಾಕಂತೆ, ಹಂಗಂತ ಹೇಳಿದ್ರು. ಕೇಳಿದೆ ನಾನು ಅವ್ರನ್ನ, ಅವರು 2.5 ಬೆಲ್ಲ ಆದರೆ ಸಾಕು, ಇಲ್ಲ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಒಂದು 3 ಬೆಲ್ಲ ಆದರೆ ಸಾಕು. ಇದು ಒಂದು 3 ಬೆಲ್ಲದ ಪುಡಿಯಷ್ಟು ಕ್ವಾಂಟಿಟಿ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತಲ್ಲ, ಅದಕ್ಕೆ ಹಾಗಾಗಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀವಿ. ನಾನು ಕರಗಿದ್ರೆ ಸಾಕಾ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ಅಂಟು ರೀತಿ ಅಂದರೆ ಪಾಕದ ರೀತಿ ಬರಬೇಕು, ಒಂದೇಳೆ ಪಾಕ ಬರಬೇಕು, ಅಷ್ಟು ಬಂದರೆ ನಾವು ಕಾಯಿ ತುರಿನ ಹಾಕೋಬೋದು ಅಂತ ಅಂದರು. ಹಂಗಾಗಿ ನಾನಿಲ್ಲಿ ಬೆಲ್ಲದ ಪುಡಿಯಿಂದ ಏನಕ್ಕಪ್ಪ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ, ನಾವು ಅಚ್ಚ ಬೆಲ್ಲದಲ್ಲಿ ಮಾಡ್ಕೊಂಡಿರ್ತೀವಿ, ತಿಂದಿರ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಯಾವ ರೀತಿ ಟೇಸ್ಟ್ ಬರುತ್ತೆ ನೋಡೋಣ, ಚೆನ್ನಾಗಿರುತ್ತಾ ಒಂಥರ ಡಿಫ್ರೆಂಟಾಗಿ, ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲದ ಪುಡಿ ಅಂತ ಹೇಳ್ತಾರಲ್ಲ. ಹಂಗಾಗಿ ಇದರಲ್ಲೇ ಮಾಡ್ಕೊಳ್ಳೋಣ ಬೆಲ್ಲದ ಪುಡಿಲೇ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ನಾನಿಲ್ಲಿ ಕಾಯಿ ತುರಿ ಹಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಅವರು ಸ್ವಲ್ಪ ಕಾಯಿ ತುರಿ ಹಾಕ್ಕೊಡ್ತಾ ಇದ್ದೀನಿ. ಅವರು ಅದನ್ನು ನೀಟಾಗಿ ತಿರುಗಿಸ್ತವ್ರೆ. ಅದು ನೋಡ್ತಾ ಇರ್ಬೋದು ನೀವು, ಒಂಥರ ಮಿಠಾಯಿ ಥರ ಕಾಣಿಸ್ತಾ ಇತ್ತು. ನಾನು ಹಂಗೂ ಅಲ್ಲೇ ತೊಗೊಂಡು ಸ್ವಲ್ಪ ಟೇಸ್ಟನ್ನ ನೋಡಿದೆ, ಸ್ವೀಟ್ ಸಾಕ ಇಲ್ಲ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳೋದ ಅಂತ. ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು. ಅತಿ ಹೆಚ್ಚು ಸ್ವೀಟು ಇರಲಿಲ್ಲ, ಅತಿ ಹೆಚ್ಚು ಸಪ್ಪೆನೂ ಇರಲಿಲ್ಲ. ನೆಕ್ಸ್ಟು ನಾವಿಲ್ಲಿ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡ್ವಿ. ಏನು ಜಾಸ್ತಿ ಹುರ್ಗಡ್ಲೆ ಅವಶ್ಯಕತೆ ಇರಲ್ಲ. ಸ್ವಲ್ಪ ಏನಾದರೂ ಬೆಲ್ಲ ಜಾಸ್ತಿ ಆಗ್ಬಿಡ್ತು ಅಂತ ಅಂದರೆ ಸ್ವಲ್ಪ ಗಟ್ಟಿ ಬರಲಿಕ್ಕೆ ಹುರ್ಗಡ್ಲೆ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಮಗೇನು ಅಷ್ಟೇನೂ ಅವಶ್ಯಕತೆ ಇಲ್ಲ, ನಾವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ವಿ ಹುರ್ಗಡ್ಲೆ ಅಷ್ಟೇ ಆಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಬೆಲ್ಲದ ಪಾಕದಲ್ಲಿ ಕಾಯಿ ಮತ್ತು ಹುರ್ಗಡ್ಲೆನ ನಾವೇನು ಹಾಕ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಬೇಯಿಸ್ಕೊಂಡು, ಮತ್ತು ಕೈಗೇನು ಒಂಚೂರು ಅಂಟ್ದಾಗೇ ಅದು ಉಂಡೆ ರೀತಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊತು ಅಂತ ಅಂದರೆ ಕಾಯಿ ಒಬ್ಬಟ್ಟಿಗೆ ಹೂರ್ಣ ರೆಡಿ ಆಗೋಗುತ್ತೆ. ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಉಂಡೆ ರೀತಿ ಏನು ಒಂಚೂರು ಕೈಗೆ ಅಂಟದೇನೆ ಬಂದಿದೆ ಅಂತ. ಇಷ್ಟಾದಮೇಲೆ ನಾವು ನೆಕ್ಸ್ಟು ಉಂಡೆಗಳೆಲ್ಲ ಅಂದರೆ ಸ್ವಲ್ಪ ಇಟ್ಟು ತಣ್ಣಗಾದ ನಂತರ ಈ ರೀತಿ ಉಂಡೆಗಳನ್ನೆಲ್ಲ ಕಟ್ಟಿಟ್ಕೊಂಡು
ಒಂದು ಕಡೆ ನಾನಿಲ್ಲಿ ತವಾನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಡೆ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ನಾವೇನು ಕಟ್ಟಿಟ್ಕೊಂಡಿದ್ವಲ್ಲ ಒಬ್ಬಟ್ಟಿಗೆ ಅಂದ್ಬಿಟ್ಟು ಉಂಡೆಗಳು, ಅದನ್ನು ಮಧ್ಯದಲ್ಲಿ ಹಾಕಿ ಸುತ್ತ ಮೈದಾ ಹಿಟ್ಟಿನಿಂದ ಕವರ್ ಮಾಡಿ ಅದನ್ನು ಕೈಯಲ್ಲೇ ತಟ್ಕೋತಾ ಇದ್ದಾರೆ ಒಬ್ಬಟ್ಟನ್ನ. ಇವರು ಇದೇ ರೀತಿ ಕೈಯಲ್ಲೇ ತಟ್ಟೋದು, ಯಾವುದೇ ರೀತಿಯ ಪ್ರೆಸ್ಸಿಂಗ್ ಮಿಷಿನ್ ಏನು ಯೂಸ್ ಮಾಡಲ್ಲ. 1 kg ಕಾಳಿನ ಕವರ್ ಬರುತ್ತಲ್ಲ, ಅದನ್ನು 2 ಕಡೆ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಒಬ್ಬಟ್ಟನ್ನ ತಟ್ಟೋದಕ್ಕೆ ಆ ಕವರ್ನ ಬಳಸ್ಕೊತಾ ಇದ್ದೀವಿ. ನಾವೇನು ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತಲೇ ಕರೆಯೋದು. ಹಾಗಾಗಿ ನಮ್ಮಮ್ಮ ಯಾಕೋ ಕಣೆ ಸ್ವಲ್ಪ ನರ್ವಸಲ್ಲಿ ಮಾಡ್ತಾಯಿದ್ರು. ಯಾಕೋ ಫಸ್ಟ್ ಟೈಮ್ ಅಲ್ವಾ, ನಾನು ಫೋನ್ ಇಟ್ಕೊಂಡಿದ್ನಲ್ಲ ವಿಡಿಯೋ ಮಾಡ್ಕೊತೀನಿ ಅಂತ. ಹಂಗಾಗಿ ಅವರು ಸ್ವಲ್ಪ ಏನೋ ಒಂಥರ ಕೈ ನಡ್ಕದಲ್ಲೇ ಮಾಡ್ತಾಯಿದ್ರು. ನನಗೇನೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮತ್ತು ಫೇಸ್ ತೋರಿಸ್ಬಿಟ್ಟು ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಏನಾದರೂ ತಪ್ಪಾಗ್ಬಿಡುತ್ತೇನೋ, ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಮಾಡಿಬಿಡ್ತೀನೇನೋ ಅಂತ ಒಂಥರ ಫೀಲ್ ಆಗ್ತಾ ಇರುತ್ತೆ. ಹಾಗೇ ಅವ್ರಿಗೂ ಫಸ್ಟ್ ಟೈಮ್ ಫೀಲ್ ಆಗಿದೆ. ನನಗೂ ತುಂಬಾ ಆಸೆ, ಯಾಕಂತಂದರೆ ವೀಡಿಯೋ ಈ ಥರ ಎಲ್ಲ ಮಾಡಬೇಕು, ಎಲ್ಲ ಯೂಟ್ಯೂಬರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಏನೋ ಒಂಥರ ಮುಜುಗರ ಅಂತ ಅನಿಸುತ್ತೆ. ಹಂಗಾಗಿ ಹೊಸ್ದಲ್ವಾ, ಇವಾಗಲ್ವ ನಾನು ಸ್ಟಾರ್ಟ್ ಮಾಡಿರೋದು, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಮುಜುಗರ ಎಲ್ಲ ನನ್ನಿಂದ ನಾನು ದೂರ ಮಾಡೋಣ, ಒಳ್ಳೆ ರೀತಿಯ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ನಿಮ್ಮ ಸಪೋರ್ಟು ಕೂಡ ನನಗೆ ತುಂಬಾ ಮುಖ್ಯ. 2 ಕಡೆ ನಾನು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಒಂದಷ್ಟು ಒಬ್ಬಟ್ಟನ್ನ ಬೇಯಿಸ್ಕೊಂಡಿದ್ದೀವಿ. ನಮ್ಮತ್ತೆ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದರೆ ನಾರ್ಮಲ್ ಡೇಸ್ಗಳಲ್ಲೇನು ಹೆಲ್ಪ್ನ ತೊಗೊಳ್ಳಲ್ಲ, ಹಿಂಗೇನಾದರೂ ನಾನ್ ವೆಜ್ಜು ಏನಾದರೂ ಸ್ಪೆಷಲಾಗಿ ಮಾಡಿದಾಗ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ಇನ್ನು ಬೆಲ್ಲದ ಪುಡಿಯಿಂದ ಮಾಡಿದಂಥ ಕಾಯಿ ಒಬ್ಬಟ್ಟು ರೆಡಿ ಆಗೇ ಹೋಯಿತು. ನಾನಂತೂ ಬಿಸಿ ಬಿಸಿ ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂದ್ಬಿಟ್ಟು. ಒಂದು ಸ್ವೀಟ್ ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ನನಗೆ, ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಾಡ್ತಾ ಇರಬೇಕಾದ್ರೇ ಬಿಸಿ ಒಬ್ಬಟ್ಟನ್ನೇ ತಿಂತಾಯಿದ್ದೀನಿ. ಬಿಸಿ ಬಿಸಿಯಾದಂಥ ಒಬ್ಬಟ್ಟಿಗೂ ಆ ತುಪ್ಪಕ್ಕೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಕೂಡ ಒಂದು ಸಲ ಬೆಲ್ಲದ ಪುಡಿಯಿಂದ ಈ ಥರ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ. ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್. ನಾರ್ಮಲ್ ಬೆಲ್ಲಕ್ಕೂ ಈ ಬೆಲ್ಲದ ಪೌಡ್ರಿಗೂ, ಅಂದರೆ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಬಳಸ್ಕೊಂಡು ಮಾಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.